ಹುಬ್ಬಳ್ಳಿಯ ಸುಜಾತ ಹಂಡಿಯ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಏನು ಡಿಫೆಂಡ್ ಮಾಡಿದೆ ಅದರ ಫ್ಯಾಕ್ಟ್ ಫೈಂಡಿಂಗಿಗೋಸ್ಕರ ರಾಜ್ಯ ಅಧ್ಯಕ್ಷರು ನನ್ನನ್ನು ಇಲ್ಲಿಗೆ ಹೋಗಬೇಕು ಅಂಥೇಳಿ ಕಳಿಸಿದ್ದಾರೆ. ನನ್ನ ಜೊತೆಯಲ್ಲಿ ಮಾಜಿ ಶಾಸಕಿ ಸೀಮಾ ಮಸೂತಿಯವರು, ಮೇಯರ್ ಜ್ಯೋತಿ ಪಾಟೀಲ್ರು, ನಮ್ಮ ಜಿಲ್ಲಾ ಅಧ್ಯಕ್ಷೆ ಸೀಮಾ ಲದ್ವಾ ಅವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಶೋಭಾ ನಿಸಿಮ್ ಗೌಡ್ರು, ಹಾಗೆ ನಮ್ಮ ರಾಜೇಶ್ವರಿಯವರು, ಹೀಗೆ ಎಲ್ಲ ತಂಡ ನಾವಿಲ್ಲಿದ್ದೀವಿ. ಇವತ್ತು ಧಾರವಾಡದಲ್ಲಿ ಕೂಡ DC ಅವರನ್ನು ನಾವು ಭೇಟಿಯಾಗೋರು ಇದ್ದೇವೆ. ಇಲ್ಲಿ ನಾನು ಒಬ್ಬಳು ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ, ಒಬ್ಬಳು ಅಡ್ವೊಕೇಟು, ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಈಗ ಕುಟುಂಬದವರು ನಿಮ್ಮ ಎದುರಿನಲ್ಲೇ ಹೇಳಿದ ಎಲ್ಲ ವಿಷಯಗಳನ್ನು ಆಧರಿಸಿ ನಾನು ನಿಮಗೆ ಪ್ರತಿಕ್ರಿಯೆ ಕೊಡೋದಾದರೆ ಇದು ಪ್ಯೂರ್ಲಿಯೇ ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಗೂಂಡಾಗಿರಿ, ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಿರಿ. ಯಾರು ಹಟ್ಟಿ ಅನ್ನುವಂತಹ CPI ಒಬ್ಬ ರೌಡಿ, ಒಬ್ಬ ಪುಡಾರಿ ಮಾಡಬಹುದಾದ ಎಲ್ಲ ದೌರ್ಜನ್ಯಗಳನ್ನು ಪೊಲೀಸ್ ಬ್ಯಾಡ್ಜನ್ನು ಹಾಕ್ಕೊಂಡು, ಪೊಲೀಸ್ ಯೂನಿಫಾರ್ಮನ್ನು ಹಾಕ್ಕೊಂಡು ಮಾಡಿರುವಂಥ ಈ ದೌರ್ಜನ್ಯಕ್ಕೆ ಆ ಮನುಷ್ಯನಿಗೆ ಕೇವಲ ಸಸ್ಪೆಂಡ್ ಅಲ್ಲ, ವಜಾ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು 7ನೇ ವರ್ಷದ ಸಂಭ್ರಮವನ್ನು ಮಾಡಿಕೊಂಡು ಇವತ್ತು ಹುಬ್ಬಳ್ಳಿಯಿಂದ ನಿನ್ನೆ ಹಾವೇರಿಗೆ ಹೋದಾಗ ಅವಳೇ ಬಟ್ಟೆ ಹರ್ಕೊಂಡಿದ್ದಾಳೆ ಅನ್ನುವಂಥ ಅತ್ಯಂತ ಹಗುರವಾದ ಮಾತನ್ನು ಹೇಳಿರೋದನ್ನು ತೀವ್ರವಾಗಿ ನಾನು ಖಂಡಿಸ್ತೀನಿ. ಮುಖ್ಯಮಂತ್ರಿಗಳೇ, ತಾವು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತ ಮಾಡಿದಾಗ ಯಮಕನ ಮರಡಿಯಲ್ಲಿ ನೀವೇನು ಮಾಡಿದ್ರಿ? ಗರ್ಭಿಣಿ ಸ್ತ್ರೀಯರ ಮೇಲೆ ಮನೆ ಮನೆಗೆ ನುಗ್ಗಿ ಹೊಡೆಸಿದ್ರಿ. ಇದೇನಾ ನೀವು ರಾಜ್ಯದ ಮಹಿಳೆಯರಿಗೆ ಕೊಡುವಂತಹ ಸುರಕ್ಷತೆ? ಒಬ್ಬ ಮಹಿಳೆಗೆ ಈ ರೀತಿ ಆಗಿದೆ. 40 ಜನ ಪೊಲೀಸರು ಬಂದು ಒಬ್ಬಳು ಮಹಿಳೆಯನ್ನು ನೀವು ಹಿಡಿದು ಅವಳು ಬಟ್ಟೆ ಹರ್ಕೋತಾಳೆ ಅಂದರೆ ನಿಮಗೆ ಮಾನ ಮರ್ಯಾದೆ ಇಲ್ವಾ? ಘನತೆ ಗೌರವ ಇಲ್ವಾ ನಿಮಗೆ? 40 ಜನ ಪುರುಷರು, ಸ್ತ್ರೀ ಮಹಿಳೆಯರು ಸೇರಿ ಒಬ್ಬಳು ಮಹಿಳೆಯನ್ನು ನಿಮಗೆ ತಡೆಯೋಕ್ಕೆ ಯೋಗ್ಯತೆ ಇರಲಿಲ್ವಾ? ಲಜ್ಜೆಗೆಟ್ಟ ಸರ್ಕಾರ, ಮಾನಗೇಡಿ ಸರ್ಕಾರ, ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟು ನಡು ಬಗ್ಗಿಸಿದ ಭಂಡ ಸರ್ಕಾರ ನಿಮ್ಮದು. ಎಲ್ಲ ಕಡೆಗೂ ಬಾಯಿಗೆ ಬಂದಂತೆ ಹೇಳುವ ಬೌಭವ ಸರ್ಕಾರ ನಿಮ್ಮದು. ಹಾಗಾಗಿ ಇವತ್ತು ಈ ಕುಟುಂಬದ ಜೊತೆ BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು, ನಮ್ಮ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಪ್ರಹ್ಲಾದ್ ಜೋಶಿಯವರು, ಈ ಕ್ಷೇತ್ರದ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು, ವಿಧಾನಸಭೆಯಲ್ಲಿ ನಮ್ಮ ಉಪನಾಯಕರಾಗಿರುವಂಥ ಅರವಿಂದ್ ಬೆಲ್ಲದವರು, ಎಲ್ಲರೂ ನಾವು ಜೊತೆಯಲ್ಲಿರ್ತೀವಿ ಈ ಕುಟುಂಬದಲ್ಲಿ ಅಂತ ಹೇಳ್ತಾ, ಯಾರು ಸುವರ್ಣ ಅನ್ನುವಂತಹ ಕಾರ್ಪೊರೇಟ್ರು ಇಲ್ಲಿ ಬಡವರ ಮನೆಗಳನ್ನು ತನ್ನ ಕಬ್ಜಾ ಮಾಡಿಕೊಳ್ಳಿಕ್ಕೆ, ಬಡವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿರುವಂಥ ಈ ಮಹಿಳೆಯ ಮೇಲೆ ಕಾಂಗ್ರೆಸ್ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ತನ್ನ ಪಕ್ಷದಿಂದ ಹೊರಗೆ ಹಾಕಲಿಲ್ಲ ಅಂದರೆ ಇದನ್ನು ತೀವ್ರಗೊಳಿಸಬೇಕಾಗತ್ತೆ. ಸುವರ್ಣ ಅನ್ನುವ ಮಹಿಳೆಯನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ನಿನ್ನೆ FIR ಆಗಿದೆ. ಯಾರು ಕಾರ್ಪೊರೇಟ್ರು ಇಲ್ಲಿ ಬಡವರ ಮನೆ ಮೇಲೆ ದೌರ್ಜನ್ಯ ಮಾಡಿ, ಇವರಿಗೆ ದೈಹಿಕ ಹಲ್ಲೆಯನ್ನು ಮಾಡಿ, ಬಾಯಿಗೆ ಬಂದಂತೆ ಬೈದು, ಬಹುಶಃ ನಾಗರಿಕ ಸಮಾಜದ ಮುಂದೆ ನಾವು ಉಪಯೋಗಿಸದೇ ಇರುವಂಥ ಶಬ್ದಗಳಿದೆ. ನಾನೀಗ ಅವರ ತಮ್ಮನಿಗೆ ವಿನಂತಿ ಮಾಡಿದ್ದೀನಿ, ಅವ್ರ ಕುಟುಂಬಕ್ಕೆ ವಿನಂತಿ ಮಾಡಿದ್ದೀನಿ, ತಾವು ದಯಮಾಡಿ ಏನೇನು ಹೋಲಿಸೋ ಶಬ್ದಗಳನ್ನು ಪೊಲೀಸರು ಮಾತನಾಡಿದ್ದಾರೆ, ಪೊಲೀಸರೇ ಮಾಡಿರೋ ವಿಡಿಯೋಗಳಿದೆ, ದಯವಿಟ್ಟು ಆ ವರದಿಯನ್ನು ರಿಟರ್ನ್ ಆಗಿ ದಯಮಾಡಿ ಕೊಡಿ. ಇದನ್ನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನಾನು ತಲುಪಿಸೋಳಿದ್ದೀನಿ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈಗಾಗಲೇ ಓವರಲ್ ಆಗಿ ಅವಳ ಮೇಲೆ ನಡೆದಿರೋ ಸುಜಾತ ಹಂಡಿಯ ಮೇಲೆ ನಡೆದಂಥ ದೌರ್ಜನ್ಯದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ರಾಷ್ಟ್ರೀಯ ಮಹಿಳಾ ಆಯೋಗ ಇದರ ಸಂಪೂರ್ಣ ತನಿಖೆಯನ್ನು ಮಾಡಿ ಈ ಪೊಲೀಸ್ ಇಲಾಖೆಯ ಮೇಲೆ ಮತ್ತು ಸುವರ್ಣ ಹಂಡಿಯ ಮೇಲೆ ಆ್ಯಕ್ಷನ್ ಮಾಡಬೇಕು. ಮತ್ತು ಸುವರ್ಣ ಕಾರ್ಪೊರೇಟ್ರು ಕಲ್ಕುಂಟಿ ಏನಿದ್ದಾರೆ ಇವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಈ ಇಲ್ಲಿಯ ಉಸ್ತುವಾರಿ ಸಚಿವರು ಏನು ನಡೆಸಿದ್ದಾರೆ ರಾಜ್ಯದಲ್ಲಿ, ಜಿಲ್ಲೆ ಒಳಗಡೆ ಉಸ್ತುವಾರಿ ಸಚಿವರು ನಮ್ಮ ಪ್ರಧಾನಿಗಳ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ, ಬೇರೆ ಬೇರೆ ವಿಚಾರ ಮಾತಾಡ್ತಾರೆ. ನಿಮ್ಮ ಜಿಲ್ಲೆ ಒಳಗೆ ನೇಹಾ ಹತ್ಯೆ ಆಯಿತು ಕಾಲೇಜ್ ಕ್ಯಾಂಪಸ್ಸಲ್ಲಿ, ನಿಮ್ಮ ಒಂದು ಹುಬ್ಬಳ್ಳಿ ಒಳಗೆ ಅಂಜಲಿ ಮನೆಗೆ ನುಗ್ಗಿ ಮರ್ಡರ್ ಆಯಿತು. ಇವತ್ತು ನಿಮ್ಮ ಮೂಗಿನ ಕೆಳಗೆ ಇರುವಂಥ ಈ ಹುಬ್ಬಳ್ಳಿ ಒಳಗೆ ಒಬ್ಬಳು ಹೆಣ್ಣು ಮಗಳಿಗೆ ಬಟ್ಟೆಯನ್ನು ಅರ್ಧಂತ ನೀವು ದುರ್ಯೋಧನ ಮತ್ತು ದುಶ್ಯಾಸನರು ನೀವು ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಈ ವಿಷಯವನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ. ಇದನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತೀವಿ. ಇದಕ್ಕೆ ಉನ್ನತ ಮಟ್ಟದ ತನಿಖೆಯನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಕೂಡಲೇ ತನಿಖೆಗೆ ಆದೇಶ ಮಾಡಿ, ಸುವರ್ಣನ ಅರೆಸ್ಟ್ ಮಾಡ್ಸೋಕ್ಕೆ ಹೇಳಿ. ಅವ್ರ ಮೇಲೆ FIR ಆಗಿದೆ. ಇನ್ನೊಂದು, ಈ ಕುಟುಂಬದವ್ರಿಗೆ ನಾನು ಸಲಹೆ ಕೊಟ್ಟಿದ್ದೀನಿ. ಈ ಕುಟುಂಬಕ್ಕೆ ಭದ್ರತೆ ಮತ್ತು ಸುರಕ್ಷತೆಯ ಸವಾಲಿದೆ.
ಯಾವುದೇ ಟೈಮಲ್ಲಿ ಸುವರ್ಣನ ಗೂಂಡಾಗಳು ಬಂದು ಈ ಮನೆಯವ್ರ ಮೇಲೆ ಹಲ್ಲೆ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆಕೆಗೆ ಮುಚ್ಚಳಿಕೆಯನ್ನು ತೆಗೆದುಕೊಂಡು ಕಮಿಷನರ್ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು. ಕಮಿಷನರ್ ಶುಡ್ ನಾಟ್ ಬಿ ಎಸ್ಕೇಪ್ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾರು ಕಮಿಷನರ್ ಶಶಿಕುಮಾರ್ ಇದ್ದೀರಾ, ನಾನು ಕಳೆದ ಬಾರಿ ಅನೇಕ ಬಾರಿ ಹುಬ್ಬಳ್ಳಿಗೆ ಬಂದಾಗ ಹೇಳಿದೆ, ಪಾರ್ಕ್ಗಳಲ್ಲಿ CCTV ಯಾಕೆ ಅಂತ ಮೇಯರ್ಗೆ ಹೇಳಿದಾಗ ನಾವು ರೆಡಿ ಇದ್ವಿ. ನೀವು ಸಹಕಾರ ಕೊಟ್ಟಿಲ್ಲ, ಮೀಟಿಂಗಿಗೆ ಹೋಗಿಲ್ಲ ಶಶಿಕುಮಾರ್ ಅವರೇ. ಜನರ ಮುಂದೆ ನಿಮ್ಮ ಪೊಲೀಸ್ ಠಾಣೆಗೆ ಕಲ್ಲು ಬೀಳತ್ತೆ ಅನ್ನೋ ಹೆದರಿಕೆಗೆ ಸುಜಾತ ಹಂಡಿ ಬಟ್ಟೆ ಹರ್ಕೊಂಡಿದ್ದಾಳೆ ಅಂತ ಹೇಳ್ತೀರಾ. ನೀವು ಬನ್ನಿ ಇಲ್ಲಿಗೆ, ನೀವು ಬಂದು ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸುರಕ್ಷತೆಯನ್ನು ಎನ್ಶೂರ್ ಮಾಡಿ ಹಟ್ಟಿಯ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಬೇಕು ಕಮಿಷನರು. ಕಾಂಗ್ರೆಸ್ ಸರ್ಕಾರ ಹಾಕೋ ಬಿಸ್ಕೆಟಿಗೆ ಬಾಲ ಅಳ್ಳಾಡಿಸ್ಕೊಂಡು ಕೂತ್ಕೊಟ್ರೆ ಜನರು ಕಾನೂನನ್ನು ಈ ರಾಜ್ಯದಲ್ಲಿ ಈ ಜಿಲ್ಲೆ ಒಳಗೆ ಕಾನೂನನ್ನು ಕೈ ತೆಗೆದುಕೋತಾರೆ. ಜನರು ಕಾನೂನು ಸುವ್ಯವಸ್ಥೆಯನ್ನು ತಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಳ್ಳಿ. ಶಶಿಕುಮಾರ್ ಅವರೇ, ನೀವಿಲ್ಲಿ ಬನ್ನಿ, ಇವ್ರ ಮನೆಗೆ ಸುರಕ್ಷತೆಯನ್ನು ಸುಭದ್ರತೆಯನ್ನು ನೀವು ಕೊಡಬೇಕು. ಇಲ್ಲ ಅಂದರೆ ನಾವೆಲ್ಲ ಮಹಿಳೆಯರು ಇವ್ರ ಮನೆ ಮುಂದೆ ಕೂತ್ಕೋತೀವಿ. ನೀವು ನಾಳೆ ಒಳಗೆ ಈ ಮನೆಗೆ ಬೇಕಾದಂಥ ಸುರಕ್ಷತೆ ಮತ್ತು ಸುವರ್ಣ ಮತ್ತು ಅವಳ ಗೂಂಡಾಗಳನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನಾವು ವಿನಂತಿ ಮಾಡೋರಿದ್ದೇವೆ. ಈ ಪೊಲೀಸ್ ದೌರ್ಜನ್ಯ ಮತ್ತು ಈ ಕಾಂಗ್ರೆಸ್ಸಿನ ಗೂಂಡಾಗಳ ದೌರ್ಜನ್ಯದ ಬಗ್ಗೆ ಅವರು ಕೂಡ ಇಲ್ಲಿಗೆ ವಿಸಿಟ್ ಮಾಡಬೇಕು ಅನ್ನೋದನ್ನು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈಗ ತನಿಖೆ ಆಗಲಿ ಮತ್ತು ಸುರಕ್ಷತೆಗೆ ಅವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳಿರುತ್ತೆ ಪೊಲೀಸ್ ಠಾಣೆಯಲ್ಲಿ. ಒಬ್ಬ ಲೇ ಮ್ಯಾನ್ಗೂ ಲಾ ಮ್ಯಾನ್ಗೂ ಅದೇ ಡಿಫ್ರೆನ್ಸ್ ಇರೋದು. ಒಬ್ಬ ಪೊಲೀಸ್ ಇಲಾಖೆಯ ಮಹಿಳೆಯರ ಮೇಲೆ ಆ ಥರ ಆಗಿದೆ ಅಂದರೆ 40 ಜನ ಯಾಕೆ ಬಂದಿರಿ ಇಲ್ಲಿ ಮನೆ ಹತ್ರ? ಒಂದು. ಎರಡನೇದು ಸರ್, ಇಲ್ಲ ಸರ್, ಅದು ಇಲ್ಲ, ಕಚ್ಚಿಲ್ಲ ಅನ್ನುವಂಥ ವರದಿಯನ್ನೇ ನಮ್ಗೆ ಹೇಳಿರೋದು. ಆಕೆ ಕಚ್ಚಿಲ್ಲ. ಇಲ್ಲ, ಬಂದೇ ಇರಿ, ಟೆನ್ಷನ್ ಮಾಡ್ಕೋಬೇಡಿ, ನಾನು ಉತ್ತರ ಕೊಡ್ತೀನಿ. ನೀವು ಇಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲಲ್ಲ ಸರ್ಗೆ ಇಲ್ಲ, ನಾನು ಅವ್ರಿಗೆ ಉತ್ತರ ಕೊಡ್ಲಾ, ನಿಮಗೆ ಉತ್ತರ ಕೊಡ್ಲಾ? ಸರ್, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ, ಅದು ತನಿಖೆ ಆಗ್ಲಿ. ಈಗ ಸುಜಾತ ಹಂಡಿ ಅವರು ಕಚ್ಚಿದ್ದಾರೆ, ಪೊಲೀಸರಿಗೂ ಗಾಯ ಆಗಿದೆ ಅಂದ್ರೆ ಕಾನೂನು ಪೊಲೀಸರ ಕೈಯಲ್ಲೇ ಇದೆ. ನೆನ್ನೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನ್ ಹೇಳ್ತಾರೆ, ಅವಳು ವಿವಸ್ತ್ರಗೊಳಿಸ್ಕೊಂಡ್ಲು, ಅವಳೇ ಕಚ್ಚಿದ್ದಾಳೆ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಲ್ವಾ? ನೀವು ತನಿಖೆ ಮಾಡಿಸಿ ಏನಾಗಿದೆ ಅಂತೇಳಿ ವರದಿ ಬಹಿರಂಗ ಮಾಡಿ. ಖಂಡಿತ ಇವಾಗ ಅದನ್ನೇ ಮಾಡಿದ್ದು. 40 ಜನ ಆಕೆಗೆ ಅರೆಸ್ಟ್ ಮಾಡಕ್ ಬಂದಿರೋಂಥವ್ರು ಅವಳ ಕೈ ಹಿಡ್ಕೊಂಡಿದ್ರೆ ಅವಳು ಬಟ್ಟೆಯನ್ನ ಹೇಗೆ ಬಿಚ್ಕೊಳಕ್ ಸಾಧ್ಯ ಇದೆ? ಇದು ಯಾವ ನ್ಯಾಯ? 5 ವಿಡಿಯೋಗಳಾಗಿದೆ ಪೊಲೀಸ್ ಇಲಾಖೆಯಿಂದ, ಅದು ನಮ್ಮ ಕೈಗೆ ಸಿಗ್ಲಿ. ಆ 5 ವಿಡಿಯೋಗಳಲ್ಲಿ ಇವಳು ಕಚ್ಚಿರೋದು, ಬಟ್ಟೆ ಬಿಚ್ಕೊಂಡಿರೋದು ಇಲ್ಲ, ಬೇರೆದೆಲ್ಲ ಇದೆ ಅಂದ್ರೆ ನಾನು ಆ ವಿಡಿಯೋ ಬಂದಾಗ ನಿಮ್ಮ ಮುಂದೆ ಇಡ್ತೇನೆ.